ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಹೆಣ್ಮಗಳಿದ್ಲು. ಅವಳಿಗೆ ಒಂದು ಪುಟ್ಟದ 6 ತಿಂಗಳ ಮಗು ಇರುತ್ತೆ. ಆಗ್ತಾನೆ ಗಂಡ ತೀರ್ಕೊಳ್ತಾನೆ. ಅವಳಿಗೆ ತುಂಬ 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 ದುಃಖ ಆಗುತ್ತೆ. ಮನೆಯಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇರುತ್ತೆ. ಮಡ್ಲಲ್ಲಿ ಮಗು ಇರುತ್ತೆ. ಆದರೆ ದುಃಖ ಇಡೀ ಜೀವನ ಅವಳನ್ನು ಆವರಿಸ್ಕೊಂಡ್ಬಿಡುತ್ತೆ. ಅವಳು ಅಂದ್ಕೊಳ್ತಾಳೆ, ಈ ಜೀವನನೇ ಬೇಡಪ್ಪ ಅಂಥೇಳಿ ಒಂದು ಕಡೆ ಅನಿಸಿದ್ರೆ ಮಗು ಇದೆ ಅಂತ ಅವಳು ಬದುಕ್ತಾಳೆ. ಮಗುವಿನ ಮುಖವನ್ನು ನೋಡ್ತಾ ತನ್ನ ದುಃಖ ದುಮ್ಮಾನ ಎಲ್ಲವನ್ನ ಸಹಿಸ್ಕೊಳ್ತಾಳೆ. ಹೇಗೋ ಜೀವನ ಸಾಗಿಸ್ತಾಳೆ. ಆದರೆ ಅವಳು ಪತಿಯನ್ನ ನೆನಪಿಸಿಕೊಳ್ಳದೆ ಇರುವ ದಿನವೇ ಇಲ್ಲ. ಕಣ್ಣೀರು ಹಾಕದೇ ಇರುವಂತಹ ಕ್ಷಣವೇ ಇರಲಿಲ್ಲ. ಪ್ರತಿ ಕ್ಷಣ ಪತಿಯ ನೆನಪು ಕಾಡ್ತಾ ಇರುವಾಗೆಲ್ಲವೂ ಕೂಡ ಅವಳು ಕಣ್ಣೀರನ್ನು ಹಾಕ್ತಾ ಅದನ್ನು ಸಹಿಸಿಕೊಂಡು ಮಗುವಿನ ಮುಖವನ್ನು ನೋಡ್ತಾ ಅವಳು ಜೀವನವನ್ನು ಮಾಡ್ತಿರ್ತಾಳೆ. ಹೀಗೆ ಮಗುವಿನ ಆರೈಕೆ ಮಾಡ್ತಾ ಮಾಡ್ತಾ ಪತಿಯ ಒಂದು ಅಗಲಿಕೆಯ ವೈಧವ್ಯದ ಒಂದು ನೆನಪು ದುಃಖಗಳನ್ನು ಅವಳು ಮರೆಯೋಕ್ಕೆ ಇನ್ನೇನೋ ಪ್ರಾರಂಭಿಸ್ತಾ ಇರ್ತಾಳೆ. ಆಗ ಅವಳಿಗೆ ಮತ್ತೊಂದು ಆಘಾತವಾಗುತ್ತೆ. ಅವಳ ಮಗು ಮಾಳಿಗೆ ಮೇಲಿಂದ ಕೆಳಗಡೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತೆ. ಅವಳು ಇಷ್ಟು ಆಘಾತಕ್ಕೊಳಗಾಗುತ್ತೆ. ಅವಳ ಮನಸ್ಸು, ತಾಯಿ ಮನಸ್ಸು ಅಂತಂದರೆ ಇನ್ನೇನು ಜೀವನ ಮಗುವಿಗೆ ನೋಡಿ ಮಾಡಬೇಕು ಅಂತ ಅಂದ್ಕೊಂಡು ಹೊತ್ತಿನಲ್ಲಿ ಮಗು ಕೂಡ ತನ್ನನ್ನು ಬಿಟ್ಟು ಹೋಯಿತು ಅನ್ನುವಂಥ ದುಃಖ ಆ ತಾಯಿ ಹೃದಯ ಮತ್ತಷ್ಟು ಒಂದು ಚಿಂತೆಗೀಡು ಮಾಡುತ್ತೆ. ಒಂದು ಗಂಡ ಮತ್ತು ಮಗು ಇಬ್ಬರ ಒಂದು ನೆನಪಿನಲ್ಲಿ ಅವಳ ಜೀವನವೇ ಬೇಡ ಅಂತ ಒಂದು ನಿರ್ಧರಿಸಿ ಚಿಂತೆಗೆ ಒಳಗಾಗಿ ಹಾಸಿಗೆ ಹಿಡಿದಿರ್ತಾಳೆ. ಆಗ ಊರಲ್ಲಿರುವ ಜನರೆಲ್ಲ ಬಂದು ಅವಳಿಗೆ ಸಾಂತ್ವನ ಹೇಳ್ತಾರೆ. ಆದರೂ ಕೂಡ ಅವಳು ದುಃಖದಿಂದ ಹೊರಬರೋಕ್ಕಾಗಲ್ಲ. ನೆಂಟರು, ಇಷ್ಟರು, ಸಂಬಂಧಿಕರು, ಆತ್ಮೀಯರು ಎಲ್ಲರೂ ಬಂದು ಅವಳನ್ನು ಸಮಾಧಾನ ಮಾಡದಿರುವಂಥ ಜನಗಳೇ ಇರಲಿಲ್ಲ. ಆದರೆ ಅವಳ ಬದುಕು ಕತ್ತಲೆ, ಶೂನ್ಯ ಅಂತ ತಿಳ್ಕೊಂಡ್ಬಿಟ್ಟು ಅವಳು ಎಲ್ಲೋ ಒಂದು ಕಡೆ ತನಗೆ ಗೊತ್ತಿಲ್ಲದೇ ಕಳೆದು ಹೋಗ್ಬಿಡ್ತಿರ್ತಾಳೆ. ಆದರೆ ಒಬ್ಬ ಸ್ವಾಮೀಜಿ ಬರ್ತಾರೆ ಅವ್ರ ಮನೆಯಲ್ಲಿ. ಮಗು, ನಿನಗೇನೋ ಆದರೂ ಒಳ್ಳೇದಾಗಬೇಕು, ನನ್ನ ಮೇಲೆ ನಂಬಿಕೆ ಐತೆ ಅಂತ ನಿನಗನ್ನಿಸಿದ್ರೆ, ನೀನು ಕಳೆದುಕೊಂಡಿದ್ದು ಬೇಕು ಅಂತ ಅನ್ನೋದಾದರೆ ನನ್ನ ಮಾತು ಕೇಳ್ತೀನಮ್ಮ ಅಂತ ಒಬ್ಬ ಸಂತ ಹೇಳ್ತಾರೆ. ಗುರುಗಳೇ, ಏನು ಹೇಳಿ, ನನಗೋಸ್ಕರ ಅಲ್ಲದೆ ಇದ್ರು ನಿಮಗೋಸ್ಕರ ಆದರೂ ನಾನು ನಡೆಸ್ಕೊಡ್ತೀನಿ ಅಂತ ಗುರುಗಳಿಗೆ ಮಾತು ಕೊಡ್ತಾಳೆ ಆ ತಾಯಿ. ಆಗ ಗುರುಗಳು ಹೇಳ್ತಾರೆ, ಹೊಳೆ ದಂಡೆಗೆ ಹೋಗಿ ಒಂದು ತುಂಬಿದ ಕೊಡ ನೀರು ತಗೊಂಡು ಬಾ ಅಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾಳೆ. ಆಗ ಗುರುಗಳನ್ನು ಮನೆಯಲ್ಲಿ ಕೂಡಿಸಿ ಪಡಸಾಲೆಯಲ್ಲಿ ಅವರಿಗೆ ಕೂಡಿಸ್ಬಿಟ್ಟು ಒಂದು ಕೊಡವ ಬಿಂದಿಗೆಯನ್ನು ತೆಗೆದುಕೊಂಡು ಪಕ್ಕದಲ್ಲಿರುವ ಅಲ್ಲೇ ಮನೆಯ ದೂರದಲ್ಲಿರುವಂತಹ ಹೊಳೆಗೆ ಹೋಗಿ ಆ ಒಂದು ಕೊಡದಲ್ಲಿ ನೀರು ತೊಗೊಂಡು ಬರ್ತಾಳೆ. ಆ ಕೊಡದಲ್ಲಿ ನೀರು ತೊಗೊಂಡು ಇನ್ನೇನು ಹಾಕಬೇಕು ಅಂತ ಅನ್ನುವಷ್ಟರಲ್ಲಿನೇ ಒಂದು ಪಾತ್ರೆಗೆ ಆ ಕೊಡದಲ್ಲಿರೋ ನೀರು ಹಾಕಬೇಕು ಅನ್ನೋಷ್ಟರಲ್ಲಿನೇ ಆ ಪಾತ್ರೆಯಿಂದ ಒಂದು ಪಾತ್ರೆಯಲ್ಲಿ ಬಂಗಾರದ ಒಂದು ಬಣ್ಣದ ಒಂದು ಮೀನು ಆ ನೀರಿನ ಜೊತೆಗೆ ಪಾತ್ರೆಯಲ್ಲಿ ಬೀಳುತ್ತೆ. ಅದನ್ನು ನೋಡಿ ಅವಳಿಗೇನೋ ಒಂಥರ ಆನಂದ ಆಗುತ್ತೆ. ಅದರಲ್ಲಿರುವಂಥ ಒಂದು ತೇಜಸ್ಸು, ಆ ಮೀನು ಸಾಮಾನ್ಯ ಮೀನಿನ ಥರ ಇರಲಿಲ್ಲ. ಅದರಲ್ಲಿ ಒಂಥರ ವಿಶೇಷವಾದ ಒಂದು ಕಳೆ ಇತ್ತು. ಆ ಮೀನಿನಲ್ಲಿ ಒಂಥರ ಸೂರ್ಯರಶ್ಮಿಯ ಕಿರಣಗಳು ಎಲ್ಲವೂ ಕೂಡ ಆ ಮೀನಿನಲ್ಲಿಯೇ ಸಂಗ್ರಹ ಆಗಿದೆ ಏನೋ ಅಂತ ಒಂದು ಭಾಸ ಅವಳ ಮನಸ್ಸಿಗಾಯಿತು. ಆ ಮೀನನ್ನು ತಗೊಂಡು ಮನೆಯಲ್ಲಿರುವಂತಹ ಒಂದು ಗಾಜಿನ ಹೌಸ್ನಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ತಾಳೆ. ಅದನ್ನು ತಗೊಂಡ್ಬಿಟ್ಟು ಆ ಮೀನನ್ನು ಅಲ್ಲಿ ಹಾಕ್ತಾಳೆ. ಆದರೆ ಗುರುಗಳಲ್ಲಿರೋದನ್ನು ಅವಳು ಗಮನಿಸಂಗೇ ಇಲ್ಲ. ಆಮೇಲೆ ಗುರುಗಳು ಅವಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಗಮನಿಸ್ತಿರ್ತಾರೆ. ಆಮೇಲೆ ಅಮ್ಮ, ನಾನಿನ್ನು ಬರ್ತೀನಿ ಅಂತ ಹೇಳ್ಬಿಡ್ತಾರೆ. ಗುರುಗಳೇ, ಕೂತ್ಕೊಳ್ಳಿ, ತಿನ್ನಲು ಏನಾದರೂ ಕೊಡ್ತೀನಿ, ಸ್ವಲ್ಪ ಆದರೂ ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಅವಳು ಗುರುಗಳನ್ನ ಹೇಳ್ತಾರೆ. ಆಗ ಆ ಗುರುಗಳು ಹೇಳ್ತಾರೆ, ತಾಯಿ, ನಾನು ಬಂದ ಕೆಲಸ ಆಯಿತು, ನೀನಿನ ಮೇಲೆ ಸಂತೋಷವಾಗಿರ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡಿ ಅವಳ ಮನೆಯಿಂದ ಹೊರಗೆ ಹೋಗ್ತಾರೆ. ಆಗ ಆ ಬಂಗಾರದ ಬಣ್ಣದ ಮೀನು ಪ್ರತಿ ಕ್ಷಣ ಅವಳನ್ನು ಪೂರ್ಣ ಆವರಿಸ್ಕೊಳ್ಳುತ್ತೆ. ಅವಳ ಮನಸ್ಸಿನ ಪೂರ್ಣ ಬಂಗಾರ ಮೀನಿನಲ್ಲಿರುವಂತಹ ಏನೋ ಒಂದು ಅಭೂತಪೂರ್ವ ಶಕ್ತಿ ಇಲ್ಲಿರುವ ದುಃಖವನ್ನು ಮರೆಸ್ತಾ ಹೋಗುತ್ತೆ. ವಿಧವೆ ಮತ್ತು ಪುತ್ರನನ್ನು ಕಳೆದುಕೊಂಡಿರುವಂತಹ ತಾಯಿಯ ಹೆಣ್ಣು ಮಗಳು ಮತ್ತು ಪತಿ ಮತ್ತು ಮಗುವನ್ನು ಕಳೆದುಕೊಂಡಿರುವಂತಹ ನೋವಿತ್ತಲ್ಲ, ಅದು ದಿನೇ ಕಡಿಮೆ ಆಗ್ತಾ ಹೋಯಿತು. ಜೀವನದಲ್ಲಿ ಇನ್ನೇನೋ ಇದೆ ಅನ್ನುವಂತಹ ಭರವಸೆಯ ಒಂದು ಭಾವ ಆ ಮೀನು ಅವಳಲ್ಲಿ ಮೂಡಿಸುತ್ತೆ. ಆಮೇಲೆ
ಅವಳು ಒಂದು ದಿನ ಮಧ್ಯಾಹ್ನ ಬೇಸಿಗೆ ಸಮಯ ಮನೆಯ ಕಿಟಕಿಯ ಮೇಲಿಂದ ಆ ಸೂರ್ಯರಶ್ಮಿ ಆ ಒಂದು ಗ್ಲಾಸಿನ ಹೌಸಿನ ಒಳಗಡೆ ಬೀಳುತ್ತೆ. ಆ ಮೀನಿನ ಮೇಲೆ ಬೀಳಿದಾಗ ಆ ಮೀನು ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ಆ ಕ್ಷಣಕ್ಕೆ ಆ ತಾಯಿ ಆ ಮೀನನ್ನು ನೋಡಿದಾಗ ಅವಳಿಗೆ ವಾತ್ಸಲ್ಯ ತುಂಬಿ ಹರಿಯುತ್ತೆ. ಇದೆಲ್ಲವೂ ಸರ್ವಸ್ವ, ಮಗು, ಗಂಡ, ಎಲ್ಲರ ಪ್ರೀತಿ ಅವಳಿಗೆ ಎಲ್ಲವೂ ಈ ಮೀನು ಕೊಟ್ಟಿದೇನೋ ಅಪ್ಪ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಯಾವುದ್ರದ ಕೊರತೆ, ಪ್ರೀತಿಯ ಕೊರತೆಯನ್ನ ಅದು ತುಂಬಿ ಬಿಟ್ಟಿತ್ತು ಆ ಮೀನು. ಆಗ ಆ ಮೀನ್ ಹತ್ರ ಹೋಗಿ ಆ ಗ್ಲಾಸ್ ಹತ್ರ ಕೂಡ್ತಾಳೆ. ಆ ಗ್ಲಾಸಿನ ಹೌಸ್ ಹತ್ರ ಕುಂತಾಗ ಕೇಳ್ತಾಳೆ ಆ ಮೀನಿಗೆ ತನ್ನ ಮನಸ್ಸಿನಲ್ಲಿಂದ, ಓ ಮೀನೆ, ನೀ ನನ್ನ ಜೀವನದಲ್ಲಿ ಒಂದು ಭರವಸೆಯ ಬೆಳಕು, ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ನನಗೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತಿದೆ. ನಿನಗೆ ನಾನು ಏನಾದರೂ ಕೊಡ್ತೀನಿ, ನೀನೇನು ಬೇಕಾದರೂ ಕೇಳು ಅಂಥೇಳಿ ಆ ತಾಯಿ ಹೃದಯ ಆ ಮಾತು ಮನದಲ್ಲಿಯೇ ಅಂದ್ಕೊಳ್ಳೋ ಹೊತ್ತಿನಲ್ಲಿಯೇ ಆ ಮೀನು ಆಗ ಮಾತಾಡುತ್ತೆ. ಅವಳಿಗೆ ಆಶ್ಚರ್ಯ, ಮೀನಿಗೆ ಮಾತು ಬರುತ್ತಲ್ಲ ಅಂಥೇಳಿ. ಆಗ ಆ ಮೀನು ಹೇಳುತ್ತೆ, ಅಮ್ಮ, ನನಗೂ ಅಷ್ಟೇ, ನಿನ್ನ ಮನೆಯಲ್ಲಿ ಇಷ್ಟು ದಿನ ಕಳೆದಿದ್ದೀನಲ್ಲ, ಪ್ರತಿ ಕ್ಷಣವೂ ಕೂಡ ನಾನು ತುಂಬ ಆನಂದದಿಂದಿದ್ದೆ. ಯಾಕಂದರೆ ನೀನು ಕೊಟ್ಟಿರುವಂತಹ ನನಗೆ ಆಹಾರ ಇತ್ತಲ್ಲ, ಅದು ಅಮೃತಕ್ಕೆ ಸಮಾನ. ಆದರೆ ನಾನು ಒಂದೇ ಒಂದು ಅಮ್ಮ, ನನಗೆ ಈ ಗ್ಲಾಸಿನ ಒಂದೇನು ಗಾಜಿನ ಹೌಸ್ ಮಾಡಿ ನನ್ನನ್ನು ಬಂದಿ ಮಾಡಿ ಅಲ್ಲ, ಇದರಿಂದ ನನಗೆ ಹೊರಗಡೆ ತೆಗೆ, ಮುಕ್ತಿ ಕೊಡು ಅಂತ ಕೇಳುತ್ತೆ. ಯಾಕೆ, ನಾನು ನಿನಗೆ ಬೇಸರವಾದೇನೆ, ಈ ಮನೆ ನಿನಗೆ ಹಿಡಿಸ್ಲಿಲ್ವೇ ಅಂತ ಮತ್ತೆ ಮೀನಿಗೆ ಆ ತಾಯಿ ಕೇಳ್ತಾಳೆ. ಇಲ್ಲ ಇಲ್ಲ, ಈ ಮನೆಯೂ ಹಿಡಿಸ್ತು, ನೀನು ಹಿಡಿಸ್ತೀಯ ಅಮ್ಮ, ನಾನು ಯಾವಾಗಲೂ ನಿನಗೆ ಚಿರಋಣಿ. ಆದರೆ ನನಗೆ ಇನ್ನೂ ವಿಶಾಲವಾದ ನೀರಿನಲ್ಲಿ ಹರಿದಾಡಬೇಕಾಗಿದೆ. ಹೀಗಾಗಿ ಆ ಹೊಳೆಗೆ ನನ್ನನ್ನು ಬಿಟ್ಬರ್ತೀಯ ಅಮ್ಮ ಅಂತ ಕೇಳುತ್ತೆ. ಆ ಹೊಳೆಯ ಮೂಲಕ ನಾನು ಸಾಗರವನ್ನು ದಾಟಬೇಕು, ಸಾಗರವನ್ನು ಮುಟ್ಟಬೇಕು, ಸಪ್ತ ಸಾಗರಗಳ ಆಚೆ ನಾನು ಇನ್ನೂ ಜಗತ್ತನ್ನು ನೋಡಬೇಕಾಗಿದೆ. ಹೀಗೆ ಹೊಳೆಯಿಂದ ಸಾಗರ, ಸಾಗರದಿಂದ ಆಚೆ ನಾನು ಇನ್ನೇನೋ ನೋಡಬೇಕು, ಇನ್ನೇನೋ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ನನಗಿದೆ ಅಮ್ಮ. ಅದಕ್ಕಾಗಿ ಈ 4 ಗೋಡೆಗಳ ಮಧ್ಯೆ ಇರುವ ಮನೆಯ ಮಧ್ಯ ಪಡಸಾಲೆಯಲ್ಲಿ ಗ್ಲಾಸಿನ ಹೌಸ್ನಲ್ಲಿ ನನ್ನನ್ನು ಇಟ್ಟಿದೆಯಲ್ಲ, ಅದಕ್ಕೆ ಇದರಿಂದ ನನ್ನ ಮುಕ್ತಿಗೊಳಿಸು ಅಂತ ಕೇಳ್ತಾಳೆ. ಆಗ ಮೀನಿನ ಮಾತನ್ನು ಕೇಳಿ ಅವಳಿಗೆ ದುಃಖನೂ ಆಗುತ್ತೆ. ಆದರೆ ತಾಯಿಯಾಗಿ ವಚನ ಕೊಟ್ಟಿದ್ಲಲ್ಲ ಆ ಮೀನಿಗೆ, ನಾನು ನಿನ್ನ ಏನಾದರೂ ಬಯಕೆಗಳಿದ್ರೆ ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ ಅನ್ನುವಂಥ ಅವಳು ವಚನಬದ್ಧಳಾಗಿದ್ದು. ಹೀಗಾಗಿ ಆ ಮೀನನ್ನು ಮತ್ತೆ ಆ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕ್ಕೊಂಡು ಹೊಳೆಗೆ ಬಿಡ್ತಾಳೆ. ಬಿಟ್ಟಾಗ ಆ ಮೀನು ಹೇಳುತ್ತೆ, ಅಮ್ಮ ಅಮ್ಮ ಅಂತ ಹೇಳಿದಾಗ ಮತ್ತೆ ಹಿಂದಿರುಗಿ ನೋಡ್ತಾಳೆ. ಆ ಮೀನು ನೋಡಿ ಯಾಕೆ ಅಂತ ಕೇಳಿದಾಗ, ಅಮ್ಮ ಅಮ್ಮ, ನಿನ್ನನ್ನು ನೀನು ಕಟ್ಟಿ ಹಾಕಿಕೊಳ್ಳಬೇಡ. ಪತಿ ಮತ್ತು ಪುತ್ರರ ನೆನಪಿನಲ್ಲಿ ನೀನು ಇನ್ನೇನೋ ನೋಡ್ಬೇಕು, ಅನಂತವಾದದ್ದು ಈ ಜಗತ್ತಿನಲ್ಲಿದೆ, ಅದರ ಕಡೆ ಗಮನ ಕೊಡು. ನೀನು ಪತಿ ಮತ್ತು ಪುತ್ರರ ಒಂದು ಬಂಧನದಲ್ಲಿ, ಮಾಯೆಯ ಬಂಧನದಲ್ಲಿ ನೀನು ಕಟ್ಟಿ ಹಾಕೋಬೇಡ ಅಂತ ಆ ಮೀನು ಹೇಳುತ್ತೆ. ಆಗ ತಾಯಿಗೆ ಸ್ವಲ್ಪ ಜ್ಞಾನೋದಯವೇ ಆದಂತೆ ಭಾಸವಾಗುತ್ತೆ. ಆಗ ಅವಳು ಮತ್ತೆ ಆನಂದ ಬಾಷ್ಪದಿಂದ, ನೀನೇನು ಹೇಳ್ತಾ ಇದೀಯ ಮೀನು, ಮಗುವೆ, ನನಗೇನು ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಮ್ಮ, ಜಗತ್ತಿನಲ್ಲಿ ಅನಂತವಾದದ್ದು ಏನೋ ಇದೆ. ನಮಗೆ ಯಾವುದೋ ಒಂದು ಮಾಯೆ, ಪ್ರಾಪಂಚಿಕ ಲೌಕಿಕ ಮಾಯೆಯಲ್ಲಿ ನಾವು ಕಟ್ಟಿಬಿದ್ದಾಗ ನಮಗೆ ಅದರ ಆಚೆಗಿರೋ ಅನಂತದ ಆಚೆ ಒಂದು ಅದ್ಭುತವಾದ ಶಕ್ತಿ ಇದೆ. ನಾವು ಪ್ರತಿಯೊಬ್ಬರದು ಆ ಶಕ್ತಿಯನ್ನು ಮುಟ್ಟುವಂಥ ಕೆಲಸ ಆಗಬೇಕು ನಮ್ಮ ಜೀವನದ ಗುರಿ. ನಾವು ನಮಗೆ ನಾವೇ ಯಾವುದೋ ಒಂದು ಮಾಯೆ, ಭ್ರಮೆ, ಸಂಬಂಧಗಳಿಗೆ ಅಂಟಿಕೊಂಡು ನಮ್ಮನ್ನು ನಾವು ಕಟ್ಟಿ ಹಾಕಿಕೊಂಡು ಇಡೀ ಜೀವನವನ್ನು ಜಡತ್ವದಲ್ಲಿ ಕಡಿಬಾರ್ದು ಅಮ್ಮ. ಅದಕ್ಕೆ ನಾವು ಸಪ್ತ ಸಾಗರದ ಆಚೆ ಹೋಗಬೇಕು. ಅದ್ಭುತವಾದ ಅನಂತ ಶಕ್ತಿಯನ್ನು ಮುಟ್ಟುವ ಕಡೆ ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಬೇಕು ಅಂತ ಹೇಳಿ ಆ ಮೀನು ಮಾಯವಾಗುತ್ತೆ. ಆಗ ಅವಳಿಗೂ ಅನಿಸುತ್ತೆ, ಹೌದಲ್ಲ, ಮೀನು ಹೇಳಿದ್ದು ಸತ್ಯ ಅಂತೇಳಿ ಮನೆಗೆ ಹೋಗ್ತಾಳೆ. ಆದರೆ ಅವಳಿಗೆ ಊಟ ಸೇರಲ್ಲ, ಮೀನಿನ ನೆನಪಾಗ್ತಾ ಇರುತ್ತೆ. ಆ ಮೀನಿನ ಮಾತೇ ಅವಳಿಗೆ ಉಳುತ್ತಾ ಇರುತ್ತೆ ತಲೆಯಲ್ಲಿ. ಆಗ ಅವಳು ಮಧ್ಯಾಹ್ನ ಮಲಗಿದಾಗಿರ್ಬೋದು, ರಾತ್ರಿ ಹೊತ್ತು ಮಲಗಿದಾಗ ನಿದ್ದೆ ಬರಲ್ಲ ಅವಳಿಗೆ. ಒಂದು ಕಡೆ ಮನೆಯಲ್ಲಿ ಮೀನು ಕೂಡ ಇಲ್ಲದೆ ಇರುವಾಗ ಮತ್ತೆ ಗಂಡ ಪುತ್ರರ ನೆನಪಾಗುತ್ತೆ. ಆಮೇಲೆ ಮೀನು ಹೇಳಿರುವಂತಹ ಮಾತು ಅನಂತದ ಅದ್ಭುತ ಶಕ್ತಿಯ ಕಡೆ ಆ ಮಾತು ಪದೇ ಪದೇ ಅವಳನ್ನು ಹೃದಯ ಬಡಿದು ಎಚ್ಚರಿಸುತ್ತೆ. ಆ ಒಂದು ಭ್ರಮೆಯಿಂದ ಆಗ ಹೊರಗಡೆ ಬಂದು ತಾಯಿ ಆದವಳು ಆಕಾಶದ ಕಡೆ ನೋಡ್ತಾಳೆ, ನಕ್ಷತ್ರಗಳ ಕಡೆ ನೋಡ್ತಾಳೆ. ಆಗ ಅವಳಿಗೆ ಅನಿಸುತ್ತೆ, ಹೌದಲ್ಲ, ಇನ್ನೇನೋ ಇದೆ, ಬದುಕು ಇಷ್ಟೇ. ಭ್ರಮೆಯನ್ನು ಹುಟ್ಟಿಸುವಂಥ ಸಂಬಂಧಗಳು ಯಾವೂ
ಪರಲೋಕದ ಶಕ್ತಿ ಕಡೆಗೆ ನಾವು ಹೋಗಬೇಕು ಅಂತಂದರೆ ಸದಾ ಸತ್ಕರ್ಮಗಳನ್ನು ಮಾಡ್ತಾ ಪರೋಪಕಾರ ಪರಹಿತವನ್ನು ಬಯಸ್ತಾ ನಾವು ಜೀವನವನ್ನು ಕಡಿಬೇಕು ಅಂಥೇಳಿ ಆ ತಾಯಿ ನಿರ್ಧಾರ ಮಾಡ್ತಾಳೆ. ಆಗ ಆ ತಾಯಿಯ ಮುಖದಲ್ಲಿ ಒಂದು ಮುಗುಳ್ನಗೆ, ಒಂದು ಸಂತಸದ ಬೆಳಕು ತುಂಬಿಕೊಳ್ಳುತ್ತೆ. ಅವಳು ಗೊತ್ತಿಲ್ಲದೆ ಆಗ ನಿದ್ರೆಗೆ ಜಾರಿ ಬಿಡ್ತಾಳೆ. ನೆನಪಿರಲಿ ಬಂಧುಗಳೇ, ನಾವು ಯಾವುದೇ ಕೆಲಸ ಮಾಡುವಾಗ ಅಡೆತಡೆಗಳು, ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಬಂದಿರುತ್ತೆ. ಆ ಕ್ಷಣಕ್ಕೆ ನಮ್ಮ ಮನಸ್ಸು ವಿಚಲಿತವನ್ನು ಮಾಡಿಕೊಳ್ಳದೆ ಗಟ್ಟಿಯನ್ನು ಮಾಡಿಕೊಂಡ್ಬಿಟ್ಟು ಸಪ್ತ ಸಾಗರದ ಆಚೆ ಇರುವಂಥ ಅನಂತ ಶಕ್ತಿ, ಇಡೀ ಬ್ರಹ್ಮಾಂಡದಲ್ಲಿರುವಂಥ ಅನಂತ ಶಕ್ತಿ ಇದೆ. ಆ ಶಕ್ತಿ ನಮ್ಮೊಳಗೆ ಇದೆ. ಅದನ್ನು ನಾವು ಜಾಗೃತ ಮಾಡಿಕೊಂಡಾಗ ಮಾತ್ರ ಪರಮಾತ್ಮನನ್ನು ನಾವು ಪರಮಾತ್ಮನ ಹತ್ತಿರವಾಗ್ತೀವಿ. ಹೀಗಾಗಿ ನಮ್ಮ ಶಕ್ತಿ ಪರಮಾತ್ಮನ ಶಕ್ತಿಗೆ ಕನೆಕ್ಟಿವಿಟಿ ಆಗಬೇಕು ಅಂತಂದರೆ ನಾವು ಸದಾ ಜಾಗೃತವಾಗಬೇಕು. ಆತ್ಮಶಕ್ತಿಯ ಜಾಗೃತ ಆದಾಗ ಮಾತ್ರ ಇದು ಸಾಧ್ಯವಾಗುತ್ತೆ.